ಹಲೋ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲದನ್ನೂ ಕೊಡಲಿ ಅಂತ ಹಾರೈಸ್ತೀನಿ. ಇನ್ನು ನನ್ನ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗಿತ್ತು ಅಂತ ನೋಡಿ. ಇಂದು ಬೆಳಗಿನ ಜಾವ ಜಲ್ದಿ ಎದ್ದು ಪೂಜೆ ಮಾಡಿ, ರಂಗೋಲಿ ಹಾಕಿ ಮತ್ತು ದೇವರಿಗೆ ನೈವೇದ್ಯನೂ ಮಾಡಿ, ಇವಾಗ ನಾನು ಪೂಜೆಗೆ ಏನೇನು ಬೇಕು ಎಲ್ಲದನ್ನು ತಯಾರು ಮಾಡಿಕೊಂಡು ಇಡ್ತಾಯಿದ್ದೇನೆ. ನಾನು ನಿನ್ನೆನೇ ಟೇಬಲ್ ಆ್ಯಂಡ್ ಲೈಟಿಂಗ್ ಡೆಕೋರೇಷನ್ ಮತ್ತು ಹಣ್ಣಿನ ತಟ್ಟನ್ನು ಎಲ್ಲ ಜೋಡಿಸ್ಕೊಂಡು ಎಲ್ಲ ನೀಟಾಗಿ ಇಟ್ಟಿದ್ದೆ. ನೀವು ನೋಡ್ಬೋದು ಇವಾಗ. ದೇವಿಗೆ ಈಗ ಸೀರೆ ಉಡಿಸ್ಬಿಡ್ತೀನಿ. ಲಕ್ಷ್ಮಿಗೆ ಸೀರೆ ಉಡಿಸೋದು ಅಂದ್ರೇ ಸಖತ್ ಖುಷಿ. ಅದರಲ್ಲಿ 2-3 ವಿಧವಾಗಿ ಸೀರೆ ಉಡಿಸ್ಬೋದು. ನಾನು ಈ ಸಲ ಸೀರೆ ನಾರ್ಮಲ್ ನಾವು ಹೇಗೆ ಉಟ್ಕೋತೀವಲ್ಲ ಅದೇ ಥರ ಉಡಿಸ್ಬೇಕಂತ ಮಾಡಿದ್ದೀನಿ. ನಾನು ಮದುವೆ ಆದ ವರ್ಷದಿಂದ ನಾನು ವರಮಹಾಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದ್ದು. ನನಗೆ ವರಮಹಾಲಕ್ಷ್ಮಿ ಪೂಜೆ ಅಂದ್ರೇ ತುಂಬ ಇಷ್ಟ. ಸೀರೆ ಉಡಿಸೋದಕ್ಕೆ ಚಿದುನು ಹೆಲ್ಪ್ ಮಾಡಿದರು. ಸೊ ಅದಕ್ಕೆ ನನಗೆ ಫಾಸ್ಟಾಗಿ ಆಯಿತು. ಮತ್ತು 2 ಮಕ್ಕಳನ್ನ ಇಟ್ಟುಕೊಂಡು ಮಾಡೋದಂದರೆ ಲೇಟ್ ಆಗುತ್ತೆ ಅಂತಂದ್ರೂ ಹೆಲ್ಪ್ ಮಾಡಿದರು. ಇದೇ ವರ್ಷ ಅಂತಂದ ಏನಲ್ಲ, ಪ್ರತಿ ವರ್ಷವೂ ನನಗೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟಿವ್ ಆಗಿ ನಿಲ್ತಾರೆ. ಪ್ರತಿ ವರ್ಷವೂ ಇಬ್ಬರು ಸೇರಿ ನಾವು ಏನೋ ಪ್ರಿಪ್ರೇಷನ್ ಆಗಲಿ ಏನಾಗಲಿ ಇಬ್ಬರು ಸೇರಿ ಮಾಡ್ತೀವಿ. ಸೊ ಅದೊಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತಂದು ಹೇಳ್ತಾರೆ. ಫ್ರೆಂಡ್ಸ್, ಕಳಶ ಸ್ಥಾಪನೆ ಮಾಡೋ ಮೊದಲು ನಾನು ಕಳಶಕ್ಕೆ ಏನೇನು ಹಾಕ್ತೀನಿ ಅಂದರೆ 6 ಕವಡೆ, 6 ಗೋಮತಿ ಚಕ್ರ, 6 ಕಮಲದ ಬೀಜ, 6 ಲವಂಗ, 6 ಬಾದಾಮ್ ಆ್ಯಂಡ್ ಕ್ಯಾಶೋ ಆ್ಯಂಡ್ 1 ಜಾಕಾಯಿ ಹಾಕ್ತೀನಿ. ನಿಮ್ಮ ಕಡೆ ಇದ್ದರೆ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕಿ, ಇಲ್ಲ ಅಂತಂದರೆ ತಾಮ್ರದ ಕಾಯಿನ್ ಇದ್ದರೆ ಅಂದರೆ ತಾಮ್ರದ ಕಾಯಿನ್ ಹಾಕಿ ನಾನು 5 ಗಂಟೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಹೂವು ಮತ್ತು ಅರಿಶಿನ ಕುಂಕುಮ ಹಾಕ್ತೀನಿ. ಇವು ಎಲ್ಲ ವಸ್ತುಗಳನ್ನು ಹಾಕಿ ನಾನು ಕಳಶ ಸ್ಥಾಪನೆ ಮಾಡ್ತೀನಿ. ಮತ್ತು ಪೂಜೆ ಆದಮೇಲೆ ಕವಡೆ ಮತ್ತು ಗೋಮತಿ ಚಕ್ರವನ್ನು ಬಿಸ್ನೆಸ್ ಯಾರು ಮಾಡ್ತಿರಲ್ಲ ಅವರು ಗಲ್ಲೆಪಟ್ಟಿಗೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತಂತೆ. ಮತ್ತು ಇನ್ ಕೇಸ್ ಬಿಸ್ನೆಸ್ ಮಾಡೋಂಗಿಲ್ಲಪ್ಪ ಅಂತಂದರೆ IT ಫೀಲ್ಡ್ ಅಥವಾ ಯಾವುದಾದ್ರೂ ವರ್ಕ್ ಮಾಡಿದರೆ ನಿಮ್ಮ ಮನೆಯ ಕುಬೇರನ ಮೂಲೆ ಇರುವ ಕಬೋರ್ಡಲ್ಲಿ ಇಟ್ಟು ಪೂಜೆ ಮಾಡಿದರೆ ತುಂಬ ಚೆನ್ನಾಗಾಗುತ್ತಂತೆ. ಮತ್ತು ಇದು ಕಮಲ ಬೀಜವನ್ನು ಪ್ಲ್ಯಾಂಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದು ನಮ್ಮಮ್ಮ ಹೇಳಿದ್ದು. ಸೊ ಅದನ್ನೇ ನಾನು ಮಾಡ್ತಾಯಿರೋದು. ಇವಾಗ ಎಲ್ಲ ವಸ್ತುಗಳನ್ನು ಹಾಕಿ ನಾನು ಕಳಶ ಸ್ಥಾಪನೆ ಮಾಡಿದೆ. ನೋಡ್ಬೋದು ನೀವು ಇವಾಗ. ಫ್ರೆಂಡ್ಸ್, ನಾನು ಇವಾಗ ಬೇಳೆ ಹೋಳಿಗೆ ಮಾಡ್ತಾಯಿದ್ದೇನೆ ನೈವೇದ್ಯಕ್ಕೆ. ನಾನು ಪ್ರತಿ ವರ್ಷವೂ ಬೇಳೆ ಹೋಳಿಗೆನ ಮಾಡೋದು. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಲಕ್ಷ್ಮಿನೂ ರೆಡಿ ಆದಳು, ಗಣೇಶನ ಇಟ್ಟು, ಕಳಶ ಇಟ್ಟು, ದೀಪ ಇಟ್ಟು ಮತ್ತು ಹಣ್ಣಿನ ಪ್ಲೇಟ್ ಇಟ್ಟು ಎಲ್ಲ ರೆಡಿ ಆಯಿತು. ಇನ್ನೂ ಬಾಕಿ ಉಳಿದಿರೋದು ವರಮಹಾಲಕ್ಷ್ಮಿಗೆ ಮಡಿಲಕ್ಕಿ ತುಂಬೋದು. ಅದನ್ನು ಹೇಗೆ ಮಾಡ್ತೀನಿ ಅಂತಂದು ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಶುದ್ಧವಾದ ಒಂದು ಪ್ಲೇಟ್ ತೊಗೋಬೇಕು. ಅದನ್ನು ನೀವು ಯೂಸ್ ಮಾಡಿರಬಾರ್ದು. ನಾನು ಪ್ರತಿ ವರ್ಷವೂ ಇದೇ ತಟ್ಟೆನೇ ಯೂಸ್ ಮಾಡ್ತೀನಿ, ಬಟ್ ನಾವು ಯೂಸ್ ಮಾಡೋಂಗಿಲ್ಲ. ಈ ತಟ್ಟೆಯಲ್ಲಿ 5 ಬೊಗಸೆ ಅಕ್ಕಿ ಹಾಕಬೇಕು. ಅಕ್ಕಿಯಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೆ. ಸೊ ಅದಕ್ಕೆ
5 ಬೊಗಸೆ ಅಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ಅಕ್ಕಿನ 9 ಬೊಗಸೆನೂ ಹಾಕ್ತಾರೆ, 11 ಬೊಗಸೆನೂ ಹಾಕ್ತಾರೆ. ನಾನು ಇಲ್ಲೇ ಹಾಕಿರೋದು 5 ಬೊಗಸೆ ಅಕ್ಕಿ ಹಾಕ್ತಾಯಿದ್ದೀನಿ. 2 ಬೊಗಸೆ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆಯಲ್ಲಿ ವರಲಕ್ಷ್ಮಿ ಇರ್ತಾಳೆ. ಇವಾಗ 2 ಬೊಗಸೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆಯಲ್ಲಿ ಸಿದ್ಧಲಕ್ಷ್ಮಿ ಇರ್ತಾಳೆ. ಇವಾಗ ಬ್ಲೌಸ್ ಪೀಸ್ ಇಡ್ತಾಯಿದ್ದೀನಿ. ಬ್ಲೌಸ್ ಪೀಸಲ್ಲಿ ವಸ್ತ್ರ ದೇವತೆ ಇರುತ್ತಾಳೆ. 2 ಎಲೆ, 1 ಅಡಿಕೆ ಬೆಟ್ಟ, 2 ಒಣ ಉತ್ತತ್ತಿ ಮತ್ತು 1 ಅರಿಶಿನ ಕೊಂಬು ಇಡ್ತಾಯಿದ್ದೀನಿ. ಎಲೆಯಲ್ಲಿ ಧನಲಕ್ಷ್ಮಿ ನೆಲೆಸಿರ್ತಾಳೆ. 1 ಅಡಿಕೆ ಬೆಟ್ಟ, ನಾನು ತೊಗೊಂಡಿರೋದು ಪೂರ್ಣಫಲ ಅಡಿಕೆ. ಈ ಅಡಿಕೆಯಲ್ಲಿ ಇಷ್ಟಾರ್ಥ ದೇವತೆ ನೆಲೆಸಿರುತ್ತಾಳೆ. ನಾವು ಏನೇ ಒಂದು ಕೆಲಸ ಮಾಡಿದರೆ ಎಲೆ ಅಡಿಕೆ ಇಟ್ಟು ಪೂಜೆ ಮಾಡಿದರೆ ಅದು ಪೂರೈಕೆ ಆಗುತ್ತೆ ಅಂತ ನಂಬಿಕೆ. 1 ಅಡಿಕೆ ಇಟ್ಟರೆ ಲಾಭ ಸಿಗುತ್ತೆ, 3 ಅಡಿಕೆ ಇಟ್ಟರೆ ಸುಖ ನೆಮ್ಮದಿ ಸಿಗುತ್ತೆ, 5 ಅಡಿಕೆ ಇಟ್ಟರೆ ಯಶಸ್ಸು ಆಯಸ್ಸು ಸಿಗುತ್ತೆ. ಒಣ ಕೊಬ್ಬರಿ ಮತ್ತು ಅದರಲ್ಲಿ ದವಸ ಧಾನ್ಯ ತುಂಬಿ ಇಡ್ತಾಯಿದ್ದೀನಿ. ಒಣ ಕೊಬ್ಬರಿ ಅಂದರೆ 1 ಮಡಿಲು, ಅದರ ಜೊತೆ ದವಸ ಧಾನ್ಯ ಹಾಕಿದರೆ ಹಣ, ದವಸ ಧಾನ್ಯ ಏನೂ ಕೊರತೆ ಬರಲ್ಲ. ಸೊ ಅದಕ್ಕೆ ಇದನ್ನು ಇಡ್ತಾಯಿದ್ದೀನಿ. ಹೂವು ಇಡ್ತಾಯಿದ್ದೀನಿ ಮತ್ತು ಬಳೆ ಇಡ್ತಾಯಿದ್ದೀನಿ. ಬಳೆಯಲ್ಲಿ ಸರಸ್ವತಿ ದೇವಿ ಇರುತ್ತಾಳೆ. ಮತ್ತು ಬೆಲ್ಲದ ಅಚ್ಚು ಇಡ್ತಾಯಿದ್ದೀನಿ. 1 ಬೆಲ್ಲದ ಅಚ್ಚದಲ್ಲಿ ರಸಲಕ್ಷ್ಮಿ ಇರ್ತಾಳೆ. ವರಮಹಾಲಕ್ಷ್ಮಿಗೆ ಇಷ್ಟವಾದ ಗೋಡಂಬಿ, ಬಾದಾಮಿ, ಸೊ ಅದನ್ನು ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಅರಿಶಿನದಲ್ಲಿ ಗೌರಿ ದೇವಿ ಇರುತ್ತಾಳೆ, ಕುಂಕುಮದಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ನಿಮಗೆ ಎಷ್ಟು ಸಾಧ್ಯತೆಯೋ ಅಷ್ಟು ದಕ್ಷಿಣೆ ಹಾಕಬೇಕು. ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿಯ ಮಡಿಲಕ್ಕಿ. ಇನ್ನು ಅರಿಶಿನ ಕುಂಕುಮ, ಅಕ್ಕಿ ಕಾಳು ಎಲ್ಲದೂ ಏನೇನು ಪೂಜೆಗೆ ಬೇಕು ಎಲ್ಲದನ್ನು ತಯಾರು ಮಾಡಿಕೊಂಡೆ. ಲೈಟ್ಸನ್ನು ಕೂಡ ಹಾಕ್ಕೊಂಡೆ. ದೇವಿಗೆ ಮಾಂಗಲ್ಯ, ಒಡವೆ ಹಾಕಿ ಓಂಕಾರ ಎಲ್ಲ ಮಾಡಿದ್ದು ಆಯಿತು. ಲೈಟಿಂಗ್ಸ್ ಎಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ದೇವಿ ಎದ್ದು ಬರ್ತಾರೇನೋ ಅನ್ನೋ ರೀತಿ ಭಾಸವಾಗ್ತಾಯಿತ್ತು. ಚಿದುಗೆ ಇನ್ನೊಂದು ಸಲ ಎಲ್ಲದನ್ನು ತೋರಿಸಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡೆ. ಏನಾದರೂ ಮಿಸ್ ಆಗಿದ್ದರೆ ಹೇಳು ಅಂತಂದು. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಮತ್ತು ಇನ್ನೊಂದು ಸಲ ಚೆಕ್ ಮಾಡ್ತಾಯಿದ್ದೆ ಏನೇನು ಮಿಸ್ ಆಗಿದೆ, ಏನೇನು ಇಡಬೇಕು ಅಂತಂದು. ಮತ್ತು ಕಳಶದಲ್ಲಿ ನಾನು ಅರಿಶಿನ ಕುಂಕುಮ ಒಂದು ಇಟ್ಟಿದ್ದಿಲ್ಲ, ಮಡಿಲಕ್ಕಿಯಲ್ಲಿ ಕಾಯಿ ಇಟ್ಟಿದ್ದಿಲ್ಲ, ಅದನ್ನು ತಗೊಂಡು ಇಟ್ಟಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಆಯಿತು. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಮೊದಲು ಗಣೇಶನ ಪೂಜೆ ಮಾಡಬೇಕು. ಸೊ ಅದಕ್ಕೆ ನಾನು ಗಣೇಶನ ಪೂಜೆ ಮಾಡಿ ಆಮೇಲೆ ವರಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಆರತಿ ಮಾಡ್ತಾಯಿದ್ದೀನಿ.
ಇವಾಗ ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು, ಇನ್ನೇನು ಸಾಯಂಕಾಲ ಪೂಜೆ ಒಂದು. ಇವಾಗ ಈವ್ನಿಂಗ್ ಆಯಿತು. ಹೆಣ್ಮಕ್ಳಿಗೆ ಸಾರಿ ಉಟ್ಕೊಳೋದು, ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಸೊ ನಾನು ರೆಡಿಯಾಗಿ ದೇವಿಗೆ ಮತ್ತೆ ಇನ್ನೊಮ್ಮೆ ದೀಪ ಹಚ್ಚಿ ಆರತಿ ಬೆಳಗಿ ಮಾಡ್ತಾಯಿದ್ದೆ. ಮತ್ತು ಇವಾಗ ಮುತ್ತೈದೆಯರೆಲ್ಲರೂ ಮನೆಗೆ ಬರ್ತಾರೆ. ಸೊ ಅದಕ್ಕೆ ನಾನು ರೆಡಿಯಾಗಿ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಮನೆಗೆ ಮುತ್ತೈದೆಯರು ಬರ್ತಾರಲ್ಲ, ಸೊ ಅದಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೆ. ನನಗೆ ನನ್ನ ಮಗನೂ ಹೆಲ್ಪ್ ಮಾಡ್ತಾ ಇದ್ದ. It's already right. ಐರಾ ಕೈ ಮುಗಿಯೋ, ಕೈ ಮುಗಿ. ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ್ ಶುಭಾಶಯಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐರಾ ಹೇಳಮ್ಮ, ಕೈ ಮುಗಿ, ಕೈ ಮುಗಿ. ಎಸ್, ಈಗ ಸ್ಟಾರ್ಟ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪ ಒಂದು ಮಂತ್ರ ಹೇಳ್ಬಿಡೋದು ನಿಂದ. ಅದು ಯಾವ್ದು ಮಂತ್ರ ಬರುತ್ತಲ್ಲ ಅವಾಗ? ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಮುಂದೆ ಇನ್ನೊಂದಿತ್ತು ನಿನ್ ಮಂತ್ರ ಹೇಳ್ಬಿಡು. ಮಹಾಲಕ್ಷ್ಮಿ ವಿದ್ಯೆ ಕೊಡು, ಶ್ರೀ ವರಮಹಾಲಕ್ಷ್ಮಿ ಬುದ್ಧಿ ಕೊಡು. ಫ್ರೆಂಡ್ಸ್, ಈ ಥರ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದ್ರೊಳಗೆ ನಾನು ಕಾಯಿ ಅದನ್ನೆಲ್ಲ ಬಾಗಿನ ಹೆಂಗೆ ಕೊಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಒಂದು ಕಾಯಿ ಹಾಕ್ತೀನಿ ಫಸ್ಟಿಗೆ. ಇದ್ರ ಕ್ವಾಲಿಟಿ ಸಖತ್ತಾಗಿದೆ ನೋಡಿ. ಫೇಸ್ ಇದೆ, ಕಾಯಿ, ಕಲಂಕಾರಿ ಬ್ಲೌಸ್ ಅಂತ ಈಗ ಟ್ರೆಂಡ್ ಇದೆ. ಸೊ ಅದಕ್ಕೆ ಇದನ್ನು ತಗೊಂಡಿರೋದು. ಈ ಬ್ಲೌಸ್ ಜೊತೆ ಎಲೆ, ಅಡಿಕೆ, ಅರಿಶಿನ ಕೊಂಬು, ಹೂವು ಆ್ಯಂಡ್ ಬ್ಯಾಂಗಲ್. ಇದು ಅರಿಶಿನ ಕೊಂಬು ನೋಡಿ ಎಷ್ಟು ಪ್ರಿಟಿ ಆಗಿದೆ. ಇನ್ನೊಂದು ನಾನು ಈ ಥರ ಬ್ಯಾಗ್ ತೆಗೆದು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ. ಹುಡುಗಿಯರಿಗೆ ಅಂತೂ ಎಲ್ಲ ಫಂಕ್ಷನಿಗೆ ಅದಕ್ಕೆ ಹೋದರೆ ಈ ಥರ ಇದು ಮಾಡ್ಕೊಂಡು ಹೋಗ್ಬೋದು. ಇದನ್ನು ಒಳಗಡೆ ಹಿಂಗೆ ಮಾಡಿಕೊಂಡು ಒಳಗಡೆ ಏನೋ ಇಟ್ಕೊಂಡು ಹೋಗ್ಬೋದು. ದುಡ್ಡು ನಮ್ಮ ಮನೆಗೆ ಯಾರು ಬಂದಿರ್ತಾರಲ್ಲ ಅವ್ರಿಗೆಲ್ಲ ದುಡ್ಡು ಚೆನ್ನಾಗಿ ಆಗಲಿ ಅಂತಂದು ಈ ಥರ ಪೌಚ್ ಕೊಟ್ಟಿದ್ದೀನಿ. ಏನಿದ್ದೀರ ಈ ಥರ ಚೆನ್ನಾಗಿದೆ. ಸೊ ಇದರೊಳಗೇ ನಾನು ಒಳಗಡೆ ಸ್ಪೇಸು ಇದೆ, ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ನೋಡಿ, ಸೊ ಪ್ರಿಟಿ ಆಗಿದೆ. ಡಿಸೈನ್ ಈ ಬೀಡ್ಸ್ ನೋಡಿ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು, ಅದಕ್ಕೆ ತೊಗೊಂಡ್ಬಂದೆ. ಎಲ್ಲ ಹುಡುಗಿಯರಿಗೆ ಇಷ್ಟ ಆಗುತ್ತೆ. ಸೊ ಇದರೊಳಗೆ ಇದನ್ನೆಲ್ಲ ಇಟ್ಬಿಡ್ತೇನೆ. ಒಂದು ಬ್ಯಾಂಗಲ್ ಇಟ್ಟು ಇದು ಮಾಡಿದರೆ ಒಂದು ಬನಾನ ಇಡ್ತೇನೆ. ಇದಾಗಿತ್ತು ನಂದು ಗಿಫ್ಟ್. ಗಿಫ್ಟ್.
ಉಳ್ಕೆದೆಲ್ಲ ಈ ಥರನ ಮಾಡಿದ್ದೀನಿ. ನಿಮಗೆ ಗೊತ್ತಾಗಲ್ಲ ಅಂತಂದು ನಾನು ಈ ಥರ ಓಂ ಶಾಂತಿ 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 ಗುರುವೇಶು ಗುರುವೇರು ನರೇಶವ ಗುರು ಶಾಸ್ತ್ರ ಪರಬ್ರಹ್ಮ ಶಾಂತಿ ಗುರುವಾಮ ಓಂ ಶಾಂತಿ ಶಾಂತಿ. ಇವಾಗ ಮನೆಗೆ ಮುತ್ತೈದೆಯರು ಬಂದರು. ಸೊ ಅದಕ್ಕೆ ನಾನು ಅವರಿಗೆ ಅರಿಶಿಣ ಕುಂಕುಮ ಆರತಿ ಬೆಳಗ್ಗೆ ಬಾಗಿನ ಕೊಟ್ಟಿದ್ದಾಯಿತು. ಮನೆಗೆ ಪ್ರೀತಿಯಿಂದ ಬಂದ ಲಕ್ಷ್ಮಿಯರೆಲ್ಲರಿಗೂ ಬಾಗಿನ ತುಂಬಿದ್ದಾಯಿತು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದೇ ಒಂದು ಸಂತೋಷ. ಎಲ್ಲರೂ ಒಟ್ಟಿಗೆ ಸೇರಬಹುದು. ಹಾಗೆಯೇ ಎಲ್ಲರೂ ಸಂತೋಷದಿಂದ ದೇವಿನ ಮನೆಗೆ ಬರಮಾಡಿಕೊಂಡು ಅವಳ ಆಶೀರ್ವಾದವನ್ನು ಕೃಪೆಯನ್ನು ಪಡಿಬಹುದು. ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ ಇದ್ಲು. ಈ ವರ್ಷ ಅವಳು ನನ್ನ ಜೊತೆಗೆ ಸೇರಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ಲು. ಇದಕ್ಕಿಂತ ಸೌಭಾಗ್ಯ, ಸಂತೋಷ, ನೆಮ್ಮದಿ ಇನ್ನೇನು ಇಲ್ಲ ಅಂತ ಭಾವಿಸುತ್ತೇನೆ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ದೇವಿಯು ಅನುಗ್ರಹ ಸಿಗಲಿ ಅಂತ ಮನಸ್ಸಿನಿಂದ ಹಾರೈಸುತ್ತಾ, ನಿಮ್ಮ ಸುತ್ತಲೂ ಇರುವ ತಾಯಿ, ಅಕ್ಕ, ತಂಗಿ, ಹೆಂಡತಿ, ಮಗಳು, ಸ್ನೇಹಿತರೆಂಬ ಮಹಾಲಕ್ಷ್ಮಿಯರಿಗೆ ಗೌರವವನ್ನು ನೀಡಿ ಅಂತ ಕೇಳಿಕೊಳ್ಳುತ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.